ಟ್ರಾಫಿಕ್ ಜಂಜಾಟದಲ್ಲಿರುವಂತಹ ಬೆಂಗಳೂರಿನ ಜನರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ 10ರಂದು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಉದ್ಘಾಟನೆಯಾಗಲಿದೆ ಈ ಮಾರ್ಗ. ಇನ್ನು ಸಿಲಿಕಾನ್ ಸಿಟಿ ಮಂದಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದು ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸುಮಾರು 19 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ, ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಈ ಹಳದಿ ಮಾರ್ಗ, ಯೆಲ್ಲೋ ಲೈನ್ ಏನಿದೆಯಲ್ಲ, ಸುಮಾರು 5,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಮಾರ್ಗ ಇದು. ಮೆಟ್ರೋ ಫೇಸ್ 3ಕ್ಕೂ ಶಂಕುಸ್ಥಾಪನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 44.65 ಕಿಲೋಮೀಟರ್ ಉದ್ದದ ಮೆಟ್ರೋ ಫೇಸ್ 3 ಮಾರ್ಗ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕೂ ಕೂಡ ಶಂಕುಸ್ಥಾಪನೆ ಆಗುತ್ತೆ. 15,611 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ ಈ ಮೆಟ್ರೋ ಫೇಸ್ 3. ಬಹು ನಿರೀಕ್ಷಿತ ಮಹತ್ವ ಆಕಾಂಕ್ಷೆಯನ್ನ ಹೊಂದಿರುವಂತಹ ಪ್ರಾಜೆಕ್ಟ್ ಇದು. ಟ್ರಾಫಿಕ್ ಕಿರಿಕಿರಿ, ಆ ಜಂಜಾಟ, ಸವಾರಿಗೆ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬ್ರ್ಯಾಂಡ್ ಆಗಿ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಸಾರಿಗೆಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಈ ಮೆಟ್ರೋ ಏನಿದೆಯಲ್ಲ, ಸದ್ಯ ಹಳದಿ ಮಾರ್ಗವನ್ನ ಉದ್ಘಾಟನೆಯಾಗಲಿದೆ. ಆಗಸ್ಟ್ 10ರಂದು ಈ ಯೆಲ್ಲೋ ಲೈನ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಶುಭ ಸುದ್ದಿ ಇದು. ಪ್ರತಿನಿತ್ಯ ಟ್ರಾಫಿಕ್ ಕಿರಿಕಿರಿ ಸಮಸ್ಯೆ, ಟ್ರಾಫಿಕ್ ಜಾಮ್ ಆಗೋದು ಜನರಿಗೆ ಬಹಳಷ್ಟು ಹೈರಾಣಾಗಿತ್ತು. ಈಗ ಮೆಟ್ರೋ ವ್ಯವಸ್ಥೆ ಯೆಲ್ಲೋ ಲೈನ್ ಆಗ್ತಿದ್ದಂತೆ ಬಹಳಷ್ಟು ಗುಡ್ ನ್ಯೂಸ್ ಇದು. ಸುಗಮವಾಗಿ ಸಂಚಾರ ಮಾಡ್ಬೋದು, ತಲೆನೋವಿಲ್ಲ. ಒಟ್ಟಲ್ಲೊಂದು ಶುಭ ಸುದ್ದಿ ಇದು. ಹೀಗಾಗಿ ಇದು ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದ್ರೆ, ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಈ ಹಳದಿ ಮಾರ್ಗ ಇದೆ. ಸುಮಾರು 5,000 ಕೋಟಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಆಗಿರುವಂಥದ್ದು. ಮೆಟ್ರೋ ಫೇಸ್ 3ಕ್ಕೂ ಕೂಡ ಶಂಕುಸ್ಥಾಪನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಮಾಡಲಿದ್ದಾರೆ. 44.65 ಕಿಲೋಮೀಟರ್ ಉದ್ದದ ಮೆಟ್ರೋ ಫೇಸ್ 3 ಮಾರ್ಗ ಇದಾಗಿರುತ್ತೆ. ಹೀಗಾಗಿ ಇದಕ್ಕೆ ಅಂದಾಜು ಸದ್ಯ 15,611 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ ಈ ಮೆಟ್ರೋ ಫೇಸ್ 3. ಈ ಮೂಲಕವಾಗಿ ಒಂದು ಸುಗಮ ಸಂಚಾರಕ್ಕೆ, ಸಾರ್ವಜನಿಕ ಓಡಾಟಕ್ಕೆ ದೊಡ್ಡ ಮಟ್ಟದ ಬೂಸ್ಟ್ ಕೊಡಲಿದೆ ಬೆಂಗಳೂರಿಗೆ. ನಮ್ಗೆ ಗೊತ್ತು ಯಾವ ರೀತಿಯಾದಂಥ ರೋಡ್ಗೆ ಹೋದರೆ ಕಿರಿಕಿರಿ ಇದೆ, ವಾಹನ ದಟ್ಟಣೆ ಆಗ್ತಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಒಂದು ಕಡೆ ಆದರೆ, ನೈಸರ್ಗಿಕ ಮೇಲಾದರೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳು ಬೀರ್ತಾನೆ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ರಿಲ್ಯಾಕ್ಸೇಷನ್, ಆರಾಮಾಗಿ ಓಡಾಡ್ಬೋದು ಅನ್ನುವ ನಿಟ್ಟಿನಲ್ಲಿ ಈಗ ಜನರಿಗೊಂದು ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ 10ನೇ ತಾರೀಕಿನಂದು ಯೆಲ್ಲೋ ಲೈನ್ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ, ನಿಜಕ್ಕೂ ಕೂಡ ಬೆಂಗಳೂರವರಿಗೆ ಯಾವಾಗಲೂ ಆ ಬೆಲೆ ಜಾಸ್ತಿ ಆಯಿತು, ಈ ಬೆಲೆ ಜಾಸ್ತಿ ಆಯಿತು ಅನ್ನುವಂಥ ತಲೆನೋವು ನಡುವೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗಾಗಿ ಯಾವ ರೀತಿಯಾಗಿ ಈಗ ಉದ್ಘಾಟನೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಎಷ್ಟು ವೆಚ್ಚ ಆಗಿದೆ, ಯಾವ ರೀತಿಯಾಗಿ ಸಾಗುತ್ತೆ ಉದ್ಘಾಟನೆಯ ಕಾರ್ಯ ಅಂತ? ಅಖಿಲೇಶ್, ಬೆಂಗಳೂರು ದಕ್ಷಿಣ ಭಾಗದ ಜನರ ಬಹುದಿನದ ಬೇಡಿಕೆ ಆಗಿದ್ದಂತಹ ಹಳದಿ ಮಾರ್ಗ ಮೆಟ್ರೋ ಇನಾಗ್ರೇಷನ್ ಆಗ್ಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಒಂದಷ್ಟು ಆರೋಪ ಅಂದ್ರೆ ಕಾಮಗಾರಿ ತುಂಬಾ ವಿಳಂಬ ಆಗ್ತಾ ಇದೆ ಅಂತ ಹೇಳಿ. ಇದೀಗ ನಮ್ಮ ಮೆಟ್ರೋ ಒಂದು ಗುಡ್ ನ್ಯೂಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಆಗಸ್ಟ್ 10ನೇ ತಾರೀಕು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಸುಮಾರು 19 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಉದ್ಘಾಟನೆಯನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಮೆಟ್ರೋ ಫೇಸ್ 3ಯಲ್ಲಿ ಸುಮಾರು 15,000 ಕೋಟಿ ಮೌಲ್ಯದ ಕಾಮಗಾರಿ ಏನಿದೆ ಅದಕ್ಕೂ ಕೂಡ ಒಂದು ಶಂಕುಸ್ಥಾಪನೆಯನ್ನು ಕೊಡುವಂತ ಕೆಲಸವನ್ನ ಪ್ರಧಾನಿ ಮೋದಿ ಮಾಡ್ತಾ ಇರುವಂತದ್ದು. ಜೊತೆಗೆ ಹಳದಿ ಮಾರ್ಗ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ. ಅದರಲ್ಲೂ ಡ್ರೈವರ್ಲೆಸ್ ಮೆಟ್ರೋ ಓಡಾಟವನ್ನ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ BMRCL ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಅಂದ್ರೆ IT ವಲಯದಲ್ಲೇನೆ ಹೆಚ್ಚು ಸಾಗುವಂತಹ ಈ ಒಂದು ಮಾರ್ಗ IT 10ನೇ ತಾರೀಕು ಉದ್ಘಾಟನೆ ಆದ್ರೆ IT ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಜೊತೆಗೆ ಆ ಭಾಗದಲ್ಲಿ ಬೊಮ್ಮಸಂದ್ರ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಆಗ್ತಾ ಇದ್ದಂತಹ ಟ್ರಾಫಿಕ್ ಜಾಮ್ ಏನಿದೆ ಆ ಟ್ರಾಫಿಕ್ ಜಾಮ್ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ 10ನೇ ತಾರೀಕು ಅಂದ್ರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ರೈಲ್ವೆ ಸುರಕ್ಷತಾ ಆಯುಕ್ತರು ಕೂಡ ಮಾರ್ಗದಲ್ಲಿ ಒಂದು ಪರೀಕ್ಷೆಯನ್ನ ನಡೆಸ್ಬಿಟ್ಟು ಇಲ್ಲ ಇದು ಲೋಕಾರ್ಪಣೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ BMRCL ಆಗಿರ್ಬೋದು, ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. 10ನೇ ತಾರೀಕು ಬೆಳಗ್ಗೆ ಟೈಮಿಂಗ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ. ಪ್ರಧಾನಿ ಮೋದಿ ಅವರ ಟೈಮಿಂಗ್ಸ್ ಅನ್ನ ನೋಡ್ಕೊಂಡು ಟೈಮ್ ಅನ್ನ ಫಿಕ್ಸ್ ಮಾಡ್ತಾರೆ. ಆಗಸ್ಟ್ 10ನೇ ತಾರೀಕು ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ. ಅಖಿಲೇಶ್, ಎಸ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿ.